ಮಕರ ಸಂಕ್ರಾಂತಿಯ ಸಂಭ್ರಮ ರಾಜ್ಯಾದ್ಯಂತ ಮನೆ ಮಾಡಿದೆ. ಮಕರ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಯಾಕಂದರೆ ಅಲ್ಲಾಗುವಂತಹ ಚಮತ್ಕಾರ, ವಿಸ್ಮಯ, ಯುಗ ಯುಗಗಳ ಐತಿಹ್ಯ ಇದೆ ಈ ದೇಗುಲಕ್ಕೆ. ದೇವಸ್ಥಾನದ ವಾಸ್ತುಶಿಲ್ಪದ ಕಾರಣಕ್ಕೋಸ್ಕರ ಸೂರ್ಯರಶ್ಮಿಯ ಮಜ್ಜನ ಆಗುತ್ತೆ ಶಿವನಿಗೆ. ಈ ಅಪೂರ್ವ ಗಳಿಗೆಗೋಸ್ಕರ ಕೋಟ್ಯಾಂತರ ಭಕ್ತರು ಕಾಯ್ತಾರೆ. ಯಾಕಂದರೆ ವಾರ್ಷಿಕವಾಗಿ ಒಂದು ಸಲ ನಡೆಯುವಂತಹ ವಿಸ್ಮಯ ಇದು. ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಸಹಸ್ರ ಕಣ್ಗಳ ಕಾಯ್ತಾ ಇರುತ್ತೆ. ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ಕ್ಷಣಕ್ಕೆ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಸಂಜೆ 5:02 ಸೂರ್ಯನ ಪೂಜೆ ಶಿವನಿಗೆ ಆಗುತ್ತೆ. ಅಲ್ಲಿಂದ ಉತ್ತರಾಯಣ ಆರಂಭ ಅನ್ನೋದು ಧಾರ್ಮಿಕ ನಂಬಿಕೆ. ನೀವು ನಂಬಲ್ಲ ಅಂದರೆ ಇದೊಂದು ಜಸ್ಟ್ ಒಂದು ಸೈಂಟಿಫಿಕ್ ಆಗಿ ಒಂದು ಚಮತ್ಕಾರ. ನಂಬೋರಿಗೆ ಒಂದು ವಿಶೇಷ ಗಳಿಗೆ. ಈ ಟೈಮ್ನಲ್ಲಿ ಅಂದರೆ ಆ ಸೂರ್ಯರಶ್ಮಿಯ ಮಜ್ಜನ ಆಗುತ್ತಲ್ಲ, ಆ ಟೈಮ್ನಲ್ಲಿ ಶಿವನನ್ನು ನಾವು ನೋಡಿದರೆ ಆತ್ಮಲಿಂಗದ ದರ್ಶನವನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಬಹಳ ವರ್ಷಗಳಿಂದ ಜನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಈ ದೇವಸ್ಥಾನ, ವಿಶೇಷವಾಗಿ ಈ ದೇವಸ್ಥಾನದ ಈ ಶುಭ ಗಳಿಗೆಯನ್ನು, ಅಮೃತ ಗಳಿಗೆಯನ್ನು ನೋಡ್ತಾರೆ. ಯಾಕಂದರೆ ಸೂರ್ಯ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜಗತ್ತಿಗೆ ಜ್ಯೋತಿ. ಜಗಜ್ಯೋತಿ ಶಿವನಿಗೆ ಬೆಳಗುತ್ತಾನೆ, ಶಿವನಿಗೆ ಪಾದದಿಂದ ಕೇಶದ ತನಕ ಪೂಜೆ ಮಾಡ್ತಾನೆ ಅಂದಾಗ ಅದೊಂದು ವಿಶೇಷ ಗಳಿಗೆ. ಗವಿಗಂಗಾಧರ ದೇವಸ್ಥಾನದಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಭಕ್ತಾದಿಗಳಿಗೆ ಪೂಜೆಗೆ ಅವಕಾಶ ಇದೆ. ತದನಂತರ ಈ ವಿಸ್ಮಯಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಆರಂಭಿಸಿಕೊಳ್ಳುವುದಕ್ಕೆ ಎಲ್ಲ ಪ್ರಿಪರೇಷನ್ ಆರಂಭ ಆಗುತ್ತೆ. ಇವತ್ತು ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಸ್ಮಯ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಬಳಿಕ ಸೂರ್ಯನ ಆಗಮನಕ್ಕೆ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಆಗುತ್ತೆ. ಸೂರ್ಯಾಭಿಷೇಕದ ಬಳಿಕ ಮತ್ತೆ ಭಕ್ತರ ದರ್ಶನಕ್ಕೆ ಅವಕಾಶ ಇರುತ್ತೆ. ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದ ಈ ವಿಸ್ಮಯವನ್ನು ನೋಡೋದಕ್ಕೆ, ಕೌತುಕವನ್ನು ನೋಡೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದತ್ತಲೂ ಕೂಡ ಇವತ್ತು ಹೋಗ್ತಾರೆ. ಅವರಿಗೋಸ್ಕರನೇ LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ನಮ್ಮ ಪಬ್ಲಿಕ್ ಟಿವಿ ಮುಖಾಂತರ ಕೂಡ ಯಾರ್ಯಾರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ರಾಜ್ಯಾದ್ಯಂತ ಅವ್ರು ನೋಡ್ಬೋದು. 4 ಗಂಟೆಯಿಂದಲೇ ನಮ್ಮಲ್ಲಿ ಲೈವ್ ಇರುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಮ್ಮ ಅದ್ರ ಬಗ್ಗೆ. ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆ. ಶುಭಾಶಯಗಳು. ಎಲ್ಲ ಭಕ್ತರಿಗೂ ಆ ಶುಭಾಶಯಗಳು ವಿಶೇಷವಾಗಿ ಸಿಗಲಿ. ಗುರುಜಿ, ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸೂರ್ಯ ಮಜ್ಜನವನ್ನು ನೋಡೋದಕ್ಕೆ ಭಕ್ತ ವಲಯ ಕಾತರದಿಂದ ಕಾಯ್ತಾ ಇದೆ. ಮೊದಲಿಗೆ ಸೂರ್ಯ ಮಜ್ಜನದ ಸಮಯ, ಪಂಚಾಂಗ ಏನು ಹೇಳುತ್ತೆ ಅನ್ನೋದನ್ನ ವಿವರಿಸಿ. ಇದು ಸಾಮಾನ್ಯವಾಗಿ ನಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಅನಾದಿ ಕಾಲದಿಂದಲೂ ಸೂರ್ಯ ಪೂಜೆ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಬಂದಿದೆ. ಸ್ವಾಮಿ ಭಗವಂತ ಸೂರ್ಯದೇವ 6 ತಿಂಗಳ ಕಾಲ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋ ಶುಭ ದಿನವೇ ಇಂದು. 6 ತಿಂಗಳ ದಕ್ಷಿಣಾಯನದಲ್ಲಿ ಎಲ್ಲ ಭಕ್ತರ ಯಜ್ಞ, ಯಾಗ, ತಪ, ಹೋಮ ಇಂಥ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ತಾವೇನು ಪುಣ್ಯ ಭಾಗವನ್ನು ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಆ ಪುಣ್ಯ ಭಾಗವನ್ನೆಲ್ಲ ಶಿವನಿಗೆ ಅರ್ಪಣೆ ಮಾಡಿ ಉತ್ತರಾಯಣಕ್ಕೆ ಪ್ರವೇಶ ಆದ ತಕ್ಷಣ ಆ ಫಲಗಳನ್ನು ಕೊಡಲಿಕ್ಕೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ 130 ಅಡಿ ಒಳಗಡೆ ಇರೋ ಗವಿ ಒಳಗೆ ಗಂಗಾಧರೇಶ್ವರನ ಸೇವೆ ಮಾಡಿ ಬರುವಂಥ ವೈಶಿಷ್ಟ್ಯತೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಡೆಯುತ್ತೆ. ಶಿವ ಅಭಿಷೇಕ ಪ್ರಿಯ, ಸೊ ವಿಶೇಷ ಪೂಜೆಯ ಸಂದರ್ಭ ಕೂಡ ಇರುತ್ತೆ. ಯಾವ ರೀತಿ ಅಭಿಷೇಕಗಳನ್ನು ನೆರವೇರಿಸಲಾಗುತ್ತೆ ಗುರುಜಿ? ಈಗ ಸಾಮಾನ್ಯವಾಗಿ 1 ತಿಂಗಳ ಕಾಲದಿಂದ ಡಿಸೆಂಬರ್ 16ನೇ ತಾರೀಕಿಂದ ಈ ಜನವರಿ
15ನೇ ತಾರೀಕುವರೆಗೂ ವಿಶೇಷವಾಗಿ ಧನುರ್ಮಾಸದ ಪೂಜೆ ಅಂತ ಒಂದು ವಿಶೇಷ ಪೂಜೆ ಇರುತ್ತೆ. ಸಾಮಾನ್ಯವಾಗಿ ನಾವು 11 ತಿಂಗಳುಗಳ ಕಾಲ ಬೆಳಗ್ಗೆ 7 ಗಂಟೆ ಮೇಲೆ ಸೂರ್ಯೋದಯ ನಂತರ ಸಂಕಲ್ಪ ಮಾಡಿ ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಮಂಗಳಾರತಿ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಒಂದು ಧನುರ್ಮಾಸದಲ್ಲಿ ಋಷಿ ಪೂಜೆ ಅಂತ ನಾವು ಹೇಳ್ತೀವಿ. ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಧೂಪ, ದೀಪ, ನೈವೇದ್ಯ, ಮಹಾಮಂಗಳಾರತಿ ಎಲ್ಲ 6 ಗಂಟೆ ಒಳಗಡೆ ನಾವು ಮುಗಿಸ್ಬಿಡುವಂಥ ವೈಶಿಷ್ಟ್ಯತೆ ಈ ಒಂದು ಮಾಸದಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಇವತ್ತು ಧನುರ್ಮಾಸದ ಕಡೆಯ ದಿನ ಆಗಿರೋದ್ರಿಂದ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಯಿಂದ ನಾವು ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ ಅಭಿಷೇಕ, ಅಲಂಕಾರ, ಪೂಜಾದಿಗಳೆಲ್ಲ ನಡೆದ ನಂತರ ಈಗ ಎಲ್ಲ ಭಕ್ತರುಗಳಿಗೂ ಸುಗಮವಾದ ದರ್ಶನದ ವ್ಯವಸ್ಥೆಯನ್ನು ನಾವು ನಡೆಸ್ತಾ ಇದ್ದೀವಿ. ಈ ದರ್ಶನದ ಪೂಜೆ 1 ಗಂಟೆವರೆಗೂ ನಡೀತಾ ಬರುತ್ತೆ. 1 ಗಂಟೆಯ ನಂತರ ನಾವು ದೇವಸ್ಥಾನವನ್ನು ಶುದ್ಧಿ ಮಾಡಿ ಆ ಸೂರ್ಯನ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 4:35 ನಿಮಿಷದಿಂದ ನಾವು ಸೂರ್ಯ ದೇವಸ್ಥಾನದ ಪ್ರಾಂಗಣದೊಳಗೆ ಪ್ರವೇಶ ಮಾಡಿ 5 ಗಂಟೆ 2 ನಿಮಿಷಕ್ಕೆ ಸೂರ್ಯ ಸ್ವಾಮಿಯನ್ನು ಪೂಜೆ ಮಾಡೋ ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ಅಳವಡಿಸ್ಕೊಂಡಿದ್ದೀವಿ. ಆ ಭಗವಂತನ ಅನುಗ್ರಹದಿಂದ ಸೂರ್ಯ ಪೂಜೆಯನ್ನು ಎಲ್ಲ ಭಕ್ತರು ವೀಕ್ಷಣೆ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದವರು ಕೂಡ ಇದೊಂದು ವಿಶೇಷವಾಗಿ ಅಳವಡಿಸಿ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ತಾವು ಕೊಡ್ತಾ ಇದ್ದೀರಾ. ಇವತ್ತು ಆ ಸ್ವಾಮಿ ಸೂರ್ಯ ಪೂಜೆಯನ್ನು ಎಲ್ಲರೂ ಕಣ್ತುಂಬಿಕೊಂಡು ತದನಂತರ ಸ್ವಾಮಿಗೆ ವಿಶೇಷವಾಗಿ ದರ್ಶನಾದಿಗಳನ್ನು ಮಾಡಿಕೊಂಡು ಆ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಗುರುಗಳೇ, ಸಾಮಾನ್ಯವಾಗಿ ಈಗ ಎಷ್ಟು ನಿಮಿಷಗಳ ಕಾಲ ಆದಿತ್ಯ ದೇವ ಶಿವನಿಗೆ ಪೂಜೆ ಮಾಡ್ತಾನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ನಿಮಿಷ ಅಂತ ಈ ಸಲ ಅಂದಾಜಿದೆ ಅಲ್ಲ, ಈ ನಿಮಿಷಗಳಿಗೆ ಎಷ್ಟು ಮಹತ್ವವನ್ನು ಪ್ರಕೃತಿಯ ಮೇಲೆ, ಪ್ರಕೃತಿಯಲ್ಲಾಗುವಂತಹ ಬೆಳವಣಿಗೆಗಳ ಮೇಲೆ ಇಟ್ಟಿರುತ್ತೆ ಅಂತ? ಇದು ಖಂಡಿತವಾಗ್ಲೂ, ಯಾಕೆಂದರೆ ಈ ವಿಷಯದಲ್ಲಿ ಸೂರ್ಯ ಒಂದೇ ಕಡೆ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು. ಯಾಕೆಂದರೆ 24 ಗಂಟೆಗಳ ಕಾಲನೂ ಸೂರ್ಯ ಭಗವಂತ ಓಡಾಡ್ತಾ ಇರೋದು ವೈಶಿಷ್ಟ್ಯತೆ ಇದೆ. ಹೌದು. ಅದೇ ರೀತಿಯಾಗಿ ಸ್ವಾಮಿ ಆ ನಂದಿಯ ಅನುಗ್ರಹವನ್ನು ಪಡೆದು ಶೃಂಗ ಮಧ್ಯೆ ಶಿವಂದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಅನ್ನೋ ರೀತಿಯಲ್ಲಿ ಆ 2 ಕೊಂಬುಗಳ ಮಧ್ಯದಿಂದ ಸ್ವಾಮಿಯ ಒಳಗಡೆ ಗರ್ಭಗೃಹವನ್ನು ಪ್ರವೇಶ ಮಾಡಿ ಆ ಸೋಮಸೂತ್ರ, ಪಾರ್ವತೀ ದೇವಿಯ ಸ್ವರೂಪವಾದ ಸೋಮಸೂತ್ರದಲ್ಲಿ ಪೂಜೆಯನ್ನು ಮಾಡಿ ತದನಂತರ ಲಿಂಗವನ್ನು ಪೂಜೆ ಮಾಡೋದೇ ಬಹಳ ವೈಶಿಷ್ಟ್ಯತೆ. ಆ ಲಿಂಗಾಕಾರದಲ್ಲಿರೋ ಸ್ವಾಮಿಯನ್ನು ತಾವು ಎಷ್ಟು ಸೇವೆ ಮಾಡ್ತಾರ, ಎಷ್ಟೊತ್ತು ಅಲ್ಲಿರ್ತಾರೆ ಅನ್ನೋದು ಒಂದು ವಿಶೇಷ. ಈಗ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ವಿಶೇಷವಾದ ದಿನಗಳಲ್ಲಿ ಬರ್ತೀವಿ. ಶಿವರಾತ್ರಿ ದಿನ ಈಶ್ವರನ ದರ್ಶನ ಮಾಡಬೇಕು ಅಂತ. ಆ ದರ್ಶನಕ್ಕೆ ಬಂದಾಗ ತುಂಬ ಜನಗಳಿಗೆ ಸಂಕೋಲ ಇರೋದ್ರಿಂದ ಅಲ್ಲಿರುವಂತಹ ವಾಲಂಟಿಯರ್ಸ್ಗಳೇನು ಮಾಡ್ತಾರೆ, ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಕಳಿಸ್ತಾ ಇರ್ತಾರೆ. ಆ 1 ಸೆಕೆಂಡ್ ನಾವು ಸ್ವಾಮಿ ಮುಂದೆ ನಿಂತು ಏಕಾಗ್ರತೆಯಿಂದ ಸ್ವಾಮಿಯ ದರ್ಶನವನ್ನು ಮಾಡಿ ಅವ್ರ ಮುಂದೆ ಹೋಗಿ ಅನ್ನೋದು ಗಮನ ಇಟ್ಕೊಂಡಿರ ಆ ಸ್ವಾಮಿಯಲ್ಲಿ ನಾವೇನು ಸೆಕೆಂಡ್ ಇರ್ತೀವಿ ಅದು ನಮ್ಮ ಪುಣ್ಯದ ಒಂದು ವಿಶೇಷತೆ ಆಗುತ್ತೆ. ಬೇರೆ ದಿನಗಳಲ್ಲಿ ಬಂದಾಗ ಸ್ವಾಮಿ ಮುಂದೆ ಕೂತ್ಕೊಂಡು ತಪಸ್ ಮಾಡ್ಬೋದು, ಜಪ ಮಾಡ್ಬೋದು, ಏನು ಬೇಕಾದ್ರೂ ನಡೆಯುತ್ತೆ. ವಿಶೇಷ ದಿನಗಳಲ್ಲಿ ನಾವು ಸ್ವಾಮಿ ಮುಂದೆ ಎಷ್ಟು ಸೆಕೆಂಡ್ ಇರ್ತೀವಿ ಅದು ನಮ್ಮ ಲೆಕ್ಕ. ಅದೇ ರೀತಿಯಾಗಿ ಸೂರ್ಯ ಭಗವಂತ ಈ ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಆ ಶಿವನಲ್ಲಿ ನಿಂತು ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪುಣ್ಯಶೇಷಗಳನ್ನ ಕೊಡಬೇಕು ಅಂತ ಹೇಳ್ತಾನೋ ಅದೇ ವೈಶಿಷ್ಟ್ಯತೆ ಈ ದೇವಸ್ಥಾನದ ವಿಶೇಷವಾಗಿರುತ್ತೆ. ಗುರುಜಿ, ಒಳಿತು ಕೆಡುಕುಗಳ ಫಲಾಫಲ ಯಾವ ರೀತಿ ಇದೆ ಈ ವರ್ಷ? ಹೋದ ವರ್ಷ ಅಂತೂ ವಿಪರೀತ ಸಂಕಷ್ಟಗಳನ್ನು ಸಾರ್ವಜನಿಕರು ನೋಡಿದ್ರು. ವರ್ಷಾರಂಭದ ಮೊದಲ ಹಬ್ಬದಂದು ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ? ಈಗ ಸಾಮಾನ್ಯವಾಗಿ ಸ್ವಾಮಿ ಬಂದು ಸೂರ್ಯನ ಪೂಜೆಯ ನಂತರವೇ ನಾವು ವಿಶೇಷವನ್ನು ಹೇಳಕ್ಕಾಗುತ್ತೆ. ಈಗ ಸಾಮಾನ್ಯವಾಗಿ ನಿಮ್ಮ ಮಾಧ್ಯಮದಲ್ಲಿ ಜನವರಿ 1ನೇ ತಾರೀಕು ಒಂದು ವಿಶೇಷವಾದ ಜಾತಕ ವಿಷಯ, ಈ ಸಂಕ್ರಾಂತಿ ಈ ಹಬ್ಬದ ದಿನ ಒಂದು ವಿಶೇಷವಾದ ಜಾತಕದ ವಿಷಯ, ಇದೆಲ್ಲ ಬರೋದಿಲ್ಲ. ಯಾಕೆಂದ್ರೆ ನಮಗೆ ಯುಗಾದಿ ಹಬ್ಬ ಅನ್ನೋದು ನಮಗೆ ಹೊಸ ವರ್ಷ. ಈ ಜನವರಿ 1 ನಮ್ಗೆ ಹೊಸ ವರ್ಷವಲ್ಲ, ಅದು ಕ್ಯಾಲೆಂಡರ್ ವರ್ಷ. ಯುಗಾದಿ ಹಬ್ಬದ ದಿನ ನಾವು ಯಾವ್ಯಾವ ಗ್ರಹಗಳು ಯಾವ್ಯಾವ ಜಾಗದಲ್ಲಿ ಕೂತ್ಕೊಂಡು ಅವ್ರು ಏನೇನು ಮಾಡ್ತಾರೆ ಕರ್ಮಗಳು ಅನ್ನೋ ವಿಶೇಷ ಇರುತ್ತೆ. ಈಗ ರಾಜ ಯಾರಾಗಿದ್ದಾರೆ, ಮಂತ್ರಿ ಯಾರಾಗಿದ್ದಾರೆ, ಸೇನಾಧಿಪತಿ ಯಾರಾಗಿದ್ದಾರೆ, ಧಾನ್ಯಾಧಿಪತಿ ಯಾರಾಗಿದ್ದಾರೆ, ಈಗ ಒಂದೊಂದು ಗ್ರಹಗಳಿಗೆ ಒಂದೊಂದು ಜಾಗವನ್ನು ನಿರ್ಮಾಣ ಮಾಡುತ್ತೆ ಆ ಸ್ವಾಮಿ. ಅಂತಹ ವೈಶಿಷ್ಟ್ಯತೆಯನ್ನು ಯುಗಾದಿ ಹಬ್ಬದ ದಿನ ನಾವು ನೋಡಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂಕ್ರಾಂತಿಯ ದಿನ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಎಷ್ಟು ಪೂಜೆ ಮಾಡಿದ್ದಾನೆ ಅಂದರೆ ತುಂಬ ವಿಶೇಷವಾಗಿರುವಾಗ ಸ್ವಾಮಿ ಹತ್ರ ಬಹಳ ಹೊತ್ತು ನಿಂತು ಪೂಜೆ ಮಾಡಿರ್ತಾನೆ. ಅಂತಹ ಪೂಜೆಯಲ್ಲಿ ಎಷ್ಟು ಕಾಲಗಳ ಕಾಲ ಸ್ವಾಮಿ ಹತ್ರ ಸೂರ್ಯದೇವ ಇದ್ದ ಅನ್ನೋದ್ರ ಮೇಲೆ ಸಾಯಂಕಾಲ ನಾವು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಚೆನ್ನಾಗಿರುತ್ತೆ. ಗುರುಗಳೇ, ಬಹಳ ಪ್ರಮುಖವಾಗಿ ನಾವು ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ಮಾತಾಡಬೇಕು. ಯುಗಗಳ ಐತಿಹ್ಯ ಇದೆ.
ಮತ್ತು ಈಗ ನಮಗೆಲ್ಲ ಸೈನ್ಸು, ಕ್ವಾಂಟಮ್ ಫಿಸಿಕ್ಸು, ಟ್ರಿಗ್ನಾಮೆಟ್ರಿ ಎಲ್ಲ ನೋಡ್ತಾ ಇದ್ದೀವಿ. ಆಗಲೇ ಈ ದೇವಸ್ಥಾನದ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ಅಂತ. ಸೂರ್ಯರಶ್ಮಿ ಡೈರೆಕ್ಟಾಗಿ ಶಿವನ ಪಾದಕ್ಕೆ ಬರೋದು. ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ಹೇಳಿ. ಇದು ಬಂದು ಪುರಾಣ ಕಾಲದಲ್ಲಿ ನಮಗೆ ಗೌತಮರು ಭಾರದ್ವಾಜರು ಪೂಜೆ ಮಾಡಿ ಸ್ಥಳ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಋಷಿಗಳೆಲ್ಲರೂ ತ್ರಿಕಾಲ ಪೂಜೆಯನ್ನು 3 ಕಡೆ ಮಾಡ್ತಾ ಇರ್ತಾರೆ ಅಂತ ಒಂದು ಶಾಸ್ತ್ರ ಇದೆ. ಪ್ರಾತರಾಂತು ವಾರಣಾಸ್ಯಾಂ ಮಾಧ್ಯಾಹ್ನೇ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ ಅಂತ ಒಂದು ಶಾಸ್ತ್ರ ಇದೆ. ಈ ಋಷಿಮುನಿವರಿಗಳೆಲ್ಲ ತಮ್ಮ ಪೂಜೆಯ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸ್ಕೊಳ್ತಾ ಇದ್ರು ಅಂತೇಳಿ. ಪ್ರಾತರಾಂತು ವಾರಣಾಸ್ಯಾಂ, ಆ ನದಿ ತಟಾಕದಲ್ಲಿರೋ ವಿಶ್ವನಾಥನನ್ನ ಪ್ರಾತಃ ಕಾಲ ಪೂಜೆ ಮಾಡ್ತಾ ಇದ್ರು. ಮಾಧ್ಯಾಹ್ನೇತು ಗಂಗಾಧರ, ಆ ಮಾಧ್ಯಾಹ್ನಿಕ ಪೂಜೆಯನ್ನು ಗವಿಯಲ್ಲಿರುವ ಗಂಗಾಧರೇಶ್ವರಕ್ಕೆ ಪೂಜೆ ಮಾಡ್ತಾ ಇದ್ರು. ಸಂಧ್ಯೇತು ಶಿವಗಂಗಾ, ಸಂಧ್ಯಾ ಕಾಲದಲ್ಲಿ ಪರ್ವತ ಶ್ರೇಣಿಯಲ್ಲಿರುವಂತಹ ಶಿವಗಂಗೆಯಲ್ಲಿ ಗಂಗಾಧರನ ಪೂಜೆ ಮಾಡ್ತಾ ಇದ್ರು. ಆ ರೀತಿಯಾಗಿ ತ್ರಿಕಾಲ ಪೂಜೆಯನ್ನು ವಿಶೇಷವಾಗಿ ಮಾಡಿ ಗೌತಮರು ಭಾರದ್ವಾಜರು ಪೂಜೆ ಮಾಡಿದ ವಿಶೇಷ ಅಂದರೆ ತ್ರೇತಾಯುಗ. ತ್ರೇತಾ, ದ್ವಾಪರ, ಕಲಿಯುಗ 3 ಯುಗದ ವೈಶಿಷ್ಟ್ಯತೆ ನಮ್ಮ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡ್ಬೋದು. ಇತಿಹಾಸ ಅಂತ ತಗೊಂಡಾಗ ಮಾಗಡಿ ಕೆಂಪೇಗೌಡರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲ ಭಕ್ತರುಗಳು ಸಮಂಜಸವಾಗಿ ದರ್ಶನ ಮಾಡಲಿಕ್ಕೆ ಒಂದು ವೈಶಿಷ್ಟ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು.